ಎಲ್ಲರಿಗೂ ನಮಸ್ಕಾರ. ನಾನು ನಾಗಲಕ್ಷ್ಮಿ ಪ್ರಸನ್ನಕುಮಾರ್. ದಿನಾಂತೆ ಚ ಪಿಬೇತ್ ದುಗ್ಧಂ ನಿಶಾಂತೆ ಚ ಪಿಬೇತ್ ಪಯಃ ಭೋಜನಾಂತೆ ಪಿಬೇತ್ ತಕ್ರಂ ಕಿಂ ವೈದ್ಯಸ್ಯ ಪ್ರಯೋಜನಂ. ಇದು ಒಂದು ಸಂಸ್ಕೃತ ಶ್ಲೋಕ. ಆಯುರ್ವೇದದಲ್ಲಿ ಹೇಳಿರುವ ಒಂದು ವಿಚಾರವನ್ನು ನಾನಿವತ್ತು ನಿಮ್ಮ ಮುಂದೆ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ. ಆಯುರ್ವೇದದಲ್ಲಿ ಹಾಲು, ಮಜ್ಜಿಗೆ ಮತ್ತು ನೀರನ್ನು ಅಮೃತ ಸಮಾನ ಅಂತ ಹೇಳಿದ್ದಾರೆ. ಅದನ್ನು ಸರಿಯಾದ ರೀತಿಯಲ್ಲಿ, ಸರಿಯಾದ ಸಮಯದಲ್ಲಿ, ಸರಿಯಾದ ಪ್ರಮಾಣದಲ್ಲಿ ಅದನ್ನ ಉಪಯೋಗ ಮಾಡಿದ್ರೆ, ಯೂಸ್ ಮಾಡಿದ್ರೆ ನಿಜವಾಗಿಯೂ ಅವುಗಳು ಅಮೃತ ಸಮಾನಗಳೇ ಆಗಿದೆ. ದಿನದ ಕೊನೆಯಲ್ಲಿ ಹಾಲನ್ನು ಕುಡಿಯಬೇಕು, ಬೆಚ್ಚಗಿನ ಒಂದು ಲೋಟ ಹಾಲು. ಬೆಳಗಿನ ಜಾವ ಎದ್ದ ತಕ್ಷಣ ಒಂದು ಉಗುರು ಬೆಚ್ಚಗಿನ ನೀರು ಕುಡಿಬೇಕು. ಮತ್ತು ಮಧ್ಯಾಹ್ನ ಊಟದ ನಂತರ ಮಜ್ಜಿಗೆಯನ್ನು ಕುಡಿಬೇಕು. ಇವುಗಳನ್ನು ನಾವು ಕುಡಿಯೋದ್ರಿಂದ ನಮಗೆ ವೈದ್ಯರ ಅಂದರೆ ಡಾಕ್ಟರ್ಸ್ ನೆಸೆಸಿಟಿನೇ ಇರಲ್ಲ ಅನ್ನೋದು ಆಯುರ್ವೇದದಲ್ಲಿ ನಮಗೆ ಹೇಳಿರುವ ಒಂದು ಸುಂದರವಾದ ಶ್ಲೋಕ ಇದು. ಈಗ ಬನ್ನಿ, ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಉಗುರು ಬೆಚ್ಚಗಿನ ನೀರು ಕುಡಿಯೋದ್ರಿಂದ ಏನೇನಾಗುತ್ತೆ ಅಂತ ನೋಡೋಣ. ಅದು ನಮ್ಮ ಬಾಡಿಯಲ್ಲಿರೋ ಟಾಕ್ಸಿನ್ಸ್ಗಳನ್ನ ಹೊರ ಹಾಕುತ್ತೆ, ಮತ್ತು ಬವಲ್ ಮೂಮೆಂಟ್ಸ್ನ ಈಸಿ ಮಾಡುತ್ತೆ. ಅಂದರೆ ಕರುಳಿನಲ್ಲಿರುವ ಕಲ್ಮಶಗಳನ್ನ ತೆಗೆದು ಹಾಕುತ್ತೆ ಮತ್ತು ಕರುಳಿನ ಚಲನೆಯನ್ನು ಸುಗಮಗೊಳಿಸುತ್ತೆ. ಅಷ್ಟೇ ಅಲ್ಲದೆ ಬ್ಲಡ್ ಶುಗರ್ನ ಅದು ಕಡಿಮೆ ಅಂದರೆ ಮ್ಯಾನೇಜ್ ಮಾಡುತ್ತೆ. ಬ್ಲಡ್ ಶುಗರ್ ಜಾಸ್ತಿ ಆಗದ ಹಾಗೆ ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಆ್ಯಸ್ ಯೂಶುವಲ್ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿ ಆಗುತ್ತೆ. ಮತ್ತು ವೆಯ್ಟ್ ಲಾಸ್ ಅನ್ನೋ ಈಗಿನ ಒಂದು ಇದೆ, ವೆಯ್ಟ್ ಲಾಸ್ ಮಾಡಬೇಕು ಅನ್ನೋ ಆ ವೆಯ್ಟ್ ಲಾಸ್ಗೂ ಕೂಡ ಆ ಬೆಚ್ಚಗಿನ ಒಂದು ಲೋಟ ನೀರು ತುಂಬಾ ಹೆಲ್ಪ್ ಮಾಡುತ್ತೆ. ಇಷ್ಟೇ ಅಲ್ಲದೆ ಅದರದ್ದು ಗುಣ ಗೊತ್ತೇ ಇದೆ, ನೀರಿಂದು ಡಿಹೈಡ್ರೇಷನ್ನ ತಪ್ಪಿಸುತ್ತೆ. ಇಷ್ಟು ಬೆಳಗ್ಗೆ ಎದ್ದು ಒಂದು ಲೋಟ ಬೆಚ್ಚಗಿನ ನೀರು ಕುಡಿಯೋದ್ರಿಂದ ಆಗುವ ಉಪಯೋಗಗಳು. ಇನ್ನು ಮಧ್ಯಾಹ್ನ ಭೋಜನದ ನಂತರ ಒಂದು ಲೋಟ ಮಜ್ಜಿಗೆ ಕುಡಿಬೇಕು ಅಂತ ಹೇಳ್ತಿದ್ದಾರೆ. ಅದು ಕೂಡ ನಮ್ಮೆಲ್ಲರಿಗೂ ಗೊತ್ತೇ ಇರುವಂತೆ ಡೈಜೆಷನ್ ಪವರ್ನ ಇಂಪ್ರೂವ್ ಮಾಡುತ್ತೆ. ಮತ್ತು ಇಂಟೆಸ್ಟೈನ್ ಆ್ಯಸಿಡ್ನ ಅಂದರೆ ನಮ್ಮ ಹೊಟ್ಟೆಯಲ್ಲಿರುವ ಆ್ಯಸಿಡ್ನ ನ್ಯೂಟ್ರಲೈಸ್ ಮಾಡುತ್ತೆ. ಆ್ಯಸಿಡಿಟಿ ಆಗದ ಹಾಗೆ ಆ ಮಜ್ಜಿಗೆ ತಡೆಯುತ್ತೆ. ಡೈಜೆಷನ್ ಪವರ್ ತುಂಬ ಚೆನ್ನಾಗಾಗಿ, ನಮ್ಮ ಡೈಜೆಷನ್ ಚೆನ್ನಾಗಾದಾಗ ನಮ್ಮ ಆರೋಗ್ಯ ಆಟೋಮೆಟಿಕ್ಕಾಗಿ ಚೆನ್ನಾಗಿರುತ್ತೆ. ಇನ್ನು ಆ ಶ್ಲೋಕದ ಕೊನೆಯಲ್ಲಿ ಹೇಳಿರುವಂತೆ ದಿನದ ಕೊನೆಯ ಭಾಗ ಅಂದರೆ ರಾತ್ರಿ ಮಲಗುವಾಗ ಒಂದು ಲೋಟ ಬೆಚ್ಚಗಿನ ಹಾಲು, ಅದರ ಜೊತೆ ಬೇಕಾದರೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಮಿಕ್ಸ್ ಮಾಡಿ ಕುಡಿದಾಗ ಏನೇನಾಗುತ್ತೆ ಅಂತ ನೋಡೋದಾದರೆ, ಅದು ನಮ್ಮ ಸ್ಲೀಪ್ ಕ್ವಾಲಿಟಿನ ಚೆನ್ನಾಗಿ ಮಾಡುತ್ತೆ. ಹೇಗೆ ಅಂದರೆ ಹಾಲಿನಲ್ಲಿರುವ ಸೆರೋಟೋನಿನ್ ಮತ್ತು ಮೆಲಟೋನಿನ್ ಅದು ನಮ್ಮ ಆ ಹಾರ್ಮೋನ್ಗಳು ನಮ್ಮ ನಿದ್ರೆಯ ಕ್ವಾಲಿಟಿಯನ್ನು ಚೆನ್ನಾಗಿ ಮಾಡುತ್ತೆ. ಅಂದರೆ ಬೇಗ ನಿದ್ರೆ ಬರೋಕ್ಕೆ ಅದು ಸಹಾಯ ಆಗುತ್ತೆ. ಇನ್ನು ಆ್ಯಸ್ ಯೂಶುವಲ್ ಡೈಜೆಷನ್ ಪವರ್ ಚೆನ್ನಾಗಿರುತ್ತೆ. ಮತ್ತು ಹಾಲಿನಲ್ಲಿರುವ ಕ್ಯಾಲ್ಶಿಯಂ ಕೂಡ ನಮ್ಮ ಬೋನ್ ಹೆಲ್ತ್ನ ಚೆನ್ನಾಗಿಡುತ್ತೆ. ಕ್ಯಾಲ್ಶಿಯಂ ಇರೋದ್ರಿಂದ ಅದೆಲ್ಲರಿಗೂ ಗೊತ್ತಿರೋದೆ, ಬೋನ್ ಹೆಲ್ತ್ ತುಂಬ ಚೆನ್ನಾಗಾಗುತ್ತೆ. ಮತ್ತು ನಮ್ಮ ಸ್ಟ್ರೆಸ್ಸು ಬೆಳಗ್ಗೆಯಿಂದ ಆಗಿದ್ದ ಕೆಲವೊಂದು ಸ್ಟ್ರೆಸ್ಗಳನ್ನ ಹಾಲು ಕುಡಿಯೋದ್ರಿಂದ ಕಡಿಮೆ ಆಗುತ್ತೆ. ಹೇಗೆ ಅಂದರೆ ಅದರಲ್ಲಿರುವ ನ್ಯೂಟ್ರಿಯೆಂಟ್ಸು ನಮ್ಮ ಬ್ರೈನ್ನ ಬ್ರೈನ್ನ ಕಾಮ್ ಮಾಡುತ್ತೆ, ಕೂಲ್ ಮಾಡುತ್ತೆ. ಅದರಿಂದ ನಿದ್ದೆ ಚೆನ್ನಾಗೇ ಬರುತ್ತೆ ಮತ್ತು ಸ್ಟ್ರೆಸ್ ಕಡಿಮೆ ಆಗುತ್ತೆ. ಹಾಗಾಗಿ ನಿದ್ದೆನೂ ಕ್ವಾಲಿಟಿನೂ ತುಂಬ ಚೆನ್ನಾಗಾಗುತ್ತೆ. ಇನ್ನು ಬಾಡಿ ವೈಸ್ ನೋಡೋದಾದರೆ ಮಸಲ್ಸ್ ಹೆಲ್ತು ಅದು ತುಂಬಾ ರಾತ್ರಿ ಹೊತ್ತು ಮಸಲ್ ರಿಪೇರ್ ಆಗೋ ಟೈಮು. ನಾವು ಬೆಳಗ್ಗೆಯಿಂದ ಯೋಗ ಎಕ್ಸಸೈಸ್ಗಳು ಮಾಡಿರ್ತೀವಿ, ಓಡಾಡಿರ್ತೀವಿ, ಎಲ್ಲ ರೀತಿಯೂ ಮಸಲ್ಗಳು ಸ್ಟ್ರೆಸ್ಸಲ್ಲಿರುತ್ತವೆ. ಹಾಲು ಅದರಲ್ಲಿರುವ ನ್ಯೂಟ್ರಿಯೆಂಟ್ಸಿಂದ ಮಸಲ್ಸ್ನ ರಿಪೇರ್ ಮಾಡುತ್ತೆ. ಅದು ರಾತ್ರಿ ಹೊತ್ತು ಮಸಲ್ ರಿಪೇರ್ ಆಗುತ್ತೆ ಅನ್ನೋದು ನಾವು ನಮ್ಮ ಯೋಗ ಕ್ಲಾಸ್ಗಳಿಂದನೂ ನಾವು ತಿಳ್ಕೊಂಡಿದ್ದೀವಿ. ನಮ್ಗೆ ಹ್ಯಾಬಿಲ್ಟ್ ಅದನ್ನೆಲ್ಲ ತುಂಬಾ ಕಲಿಸಿದೆ. ಆದ್ದರಿಂದ ಆ ಮಸಲ್ ರಿಪೇರ್ಗೂ ಕೂಡ ಹಾಲು ಕುಡಿಯೋದು, ಬೆಚ್ಚಗಿನ ಒಂದು ಲೋಟ ಹಾಲು ಕುಡಿದು ಮಲಗೋದು ಮಸಲ್ ರಿಪೇರ್ಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ನಮ್ಮ ಸ್ಕಿನ್ ಟೋನ್ ತುಂಬ ಚೆನ್ನಾಗಾಗುತ್ತೆ. ಹಾಲು ಕುಡಿಯೋದ್ರಿಂದ ಸ್ಕಿನ್ಗೆ ಬೇಕಾದ ಪೋಷಕಾಂಶಗಳು, ನ್ಯೂಟ್ರಿಯೆಂಟ್ಸ್ ಸಿಕ್ಕಿ ಸ್ಕಿನ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಇದಿಷ್ಟು ಆಯುರ್ವೇದದ ಒಂದು ದಿವ್ಯವಾದ ಅದು ಕೊಟ್ಟ ನಮಗೆ ಉತ್ತಮ ಸಂದೇಶ. ಇದು ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ನಾವು ಕಲಿಯೋದು ಎಷ್ಟೊಂದೆಲ್ಲ ಕಲಿತಾ ಇದ್ದೀವಿ, ಈ ವಿಚಾರನೂ ಕೂಡ ನಮಗೆ ಹೆಲ್ಪ್ ಆಗುತ್ತೆ. ಹೀಗೆ ಇರೋಕ್ಕೆ ನಾವುಗಳು ಟ್ರೈ ಮಾಡೋಣ. ಬೆಳಗ್ಗೆ ಎದ್ದು ನೀರು ಕುಡಿಯೋಣ, ಬೆಚ್ಚಗಿನ ಒಂದು ಲೋಟ ನೀರು, ಮಧ್ಯಾಹ್ನ ಊಟದ ನಂತರ ಮಜ್ಜಿಗೆ, ಮತ್ತು
ರಾತ್ರಿ ಮಲಗುವಾಗ 1 ಲೋಟ ಬೆಚ್ಚಗಿನ ಹಾಲು ಕುಡಿದು ಮಲಗಿದಾಗ ನಮ್ಮ ಆರೋಗ್ಯ ಸಂಪೂರ್ಣವಾಗಿ ಚೆನ್ನಾಗಿರುತ್ತೆ. ಡಾಕ್ಟರ್ಸ್ ಅನ್ನೋದನ್ನ ಸ್ವಲ್ಪ ನಾವು ಇದನ್ನು ಸರಿ ಮಾಡಿದಾಗ ಡಾಕ್ಟರ್ಸಿಂದ ಸ್ವಲ್ಪ ದೂರ ಇರ್ಬೋದು ಅನ್ನೋದು ಒಂದು ನಿಜವಾಗೂ ಹೆಲ್ಪ್ ಆಗುವ ವಿಚಾರವಿದು. ಎಲ್ಲರೂ ಹಾಗೆ ಇರ್ತೀವಿ ಅಂತ ಭಾವಿಸೋಣ. ಆದಷ್ಟು ಇವುಗಳನ್ನ ಫಾಲೋ ಮಾಡೋಣ. ಮತ್ತೆ ಸಿಗ್ತೀನಿ. ಬಾಯ್.